You are ready, contestant 12? Your time starts now. वसुदेवसुतं देवं कंसचाणूरमर्दनं देवकी परमानन्दं कृष्णौ वन्दे जगद्गुरुं. ವಸುದೇವನ ಮಗನಾದ ಶ್ರೀಕೃಷ್ಣನೇ, ಕಂಸಚಾಣೂರರ ಸಂಹಾರಕನೇ, ದೇವಕೀ ದೇವಿಗೆ ಪರಮಾನಂದದಾಯಕನೂ ಆಗಿರುವಂತಹ ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ನಾನು ಹಂಶಿ ಲೋಕೇಶ್. ನಾನಿವತ್ತು ಒಡಿಸ್ಸಾದ ಪುರಿಯ ಜಗನ್ನಾಥನ ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ. ಜಗದ ಪೋಷಕ ಜಗನ್ನಾಥನ ಈ ಧಾಮವನ್ನು ಭೂಲೋಕದ ವೈಕುಂಠವೆಂದು ಪರಿಗಣಿಸುತ್ತಾರೆ. ಮಹಾವಿಷ್ಣುವು ಜಗನ್ನಾಥನಾಗಿ ನೆಲೆ ನಿಂತಿರುವ ಈ ತಾಣದಲ್ಲಿ ವಿಜ್ಞಾನಕ್ಕೆ ಸವಾಲು ಹಾಕುವ ಹಲವಾರು ವಿಷಯಗಳಿವೆ. ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸುವತ್ತ ನಾವೀಗ ಪ್ರತಿ ನಂಬಿಕೆಯನ್ನು ಪ್ರಶ್ನಿಸುತ್ತೇವೆ. ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸುವ ಮಟ್ಟಿಗೆ ನಾಸ್ತಿಕತೆಯ ಕೂಪಕ್ಕೆ ಬೀಳುತ್ತಿದ್ದೇವೆ. ಆದರೆ ವಿಜ್ಞಾನಕ್ಕೆ ಸವಾಲೆನಿಸುವ ಹಲವಾರು ಅಚ್ಚರಿಗಳು ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ನಡೆಯುತ್ತಲೇ ಇರುತ್ತವೆ. ಪುರಿ ಜಗನ್ನಾಥನ ಶಿಲೆಯನ್ನು ಕಲ್ಲಿನಿಂದ ಮಾಡುತ್ತಾರೆ. ಹೀಗೆ ಕೃಷ್ಣನನ್ನು ಮರದ ತುಂಡಿನಲ್ಲಿ ಕೊರೆಯಲು ಕಾರಣಗಳು ಕೂಡ ಇವೆ. ಕ್ರಿಸ್ತ ಪೂರ್ವ 3102ರಲ್ಲಿ ಜಾಲನೆಂಬ ಬೇಟೆಗಾರನೊಬ್ಬ ಪುರಿಯ ಅರಣ್ಯದಲ್ಲಿ ಬೇಟೆಯಾಡುತ್ತಿದ್ದನು. ಆಗ ಬಾಣ ಆಕಸ್ಮಿಕವಾಗಿ ಕೃಷ್ಣನ ಅಂಗಾಲಿಗೆ ಚುಚ್ಚಿಕೊಂಡಿತು. ಇದರಿಂದ ಶ್ರೀಕೃಷ್ಣನು ಅಲ್ಲಿಯೇ ದೇಹತ್ಯಾಗ ಮಾಡುತ್ತಾರೆ. ಇದರಿಂದ ಪಶ್ಚಾತ್ತಾಪಗೊಂಡ ಜಾರನು ಕೃಷ್ಣನ ದೇಹವನ್ನು ವಿಧಿಬದ್ಧವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸುತ್ತಾನೆ. ಚಿತೆಯಲ್ಲಿ ಕೃಷ್ಣನ ದೇಹ ಉರಿದು ಬೂದಿಯಾಗುತ್ತಿದ್ದರೂ ಎದೆಯ ಭಾಗದಲ್ಲಿ ಅದೇನೋ ಹೊಳಪಿನಂತಹ ವಸ್ತು ಹೊಳೆಯುತ್ತಿರುತ್ತದೆ. ಇದರಿಂದ ಚಕಿತಗೊಂಡ ಜಾರನು ನದಿಯ ಕಡೆಗೆ ಬಂದು ಕಟ್ಟಿಗೆಯ ತುಂಡಿನಲ್ಲಿ ಈ ಹೊಳೆಯುವ ವಸ್ತುವನ್ನಿಟ್ಟು ತೇಲಿಬಿಡುತ್ತಾನೆ. ಗುಪ್ತ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿರುವ ಮಹಾನ್ ವಿಷ್ಣು ಭಕ್ತನಾದ ರಾಜ ಇಂದ್ರದ್ಯುಮ್ನನಿಗೆ ಒಂದು ದಿನ ಕನಸಿನಲ್ಲಿ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ ನದಿಯ ದಡದಲ್ಲಿ ಮುಳುಗಿಡುವಂತೆಯೂ ಹಾಗೂ ಕಟ್ಟಿಗೆಯ ರೂಪದಲ್ಲಿ ತಾನು ಇರುವುದಾಗಿಯೂ ಹೇಳುತ್ತಾನೆ. ಅದರಂತೆಯೇ ರಾಜ ಇಂದ್ರದ್ಯುಮ್ನನು ಮರುದಿನ ನದಿಯ ದಡದಲ್ಲಿ ಮುಳುಗಿಡುತ್ತಾನೆ. ಅಷ್ಟರಲ್ಲಿ ಆತನಿಗೆ ದೂರದಲ್ಲಿ ಕಟ್ಟಿಗೆಯ ತುಂಡೊಂದು ತೇಲಿ ಬರುವುದು ಕಂಡುಬರುತ್ತದೆ. ಆತನು ಕೂಡಲೇ ಅದನ್ನು ತೆಗೆದುಕೊಂಡು ಅರಮನೆಗೆ ಬರುತ್ತಾನೆ. ಶಾಸ್ತ್ರೋಕ್ತವಾಗಿ ಮರದ ದಿಮ್ಮೆಯನ್ನು ಪೂಜಿಸಿದ ಬಳಿಕ ಕುಶಲಕರ್ಮಿಗಳನ್ನು ಕರೆಸುತ್ತಾರೆ. ಹಲವಾರು ಪ್ರಯತ್ನಗಳ ನಂತರ ಓರ್ವ ಕುಶಲಕರ್ಮಿಯು ಒಂದಷ್ಟು ಷರತ್ತುಗಳನ್ನು ಹಾಕುತ್ತಾನೆ. ಈ ಮರದ ದಿಮ್ಮೆಯಿಂದ ಮೂರ್ತಿ ರಚಿಸಲು 21 ದಿನ ಬೇಕು. ಅಷ್ಟು ದಿನ ತನ್ನ ಕೆಲಸಕ್ಕೆ ಯಾರು ಭಂಗ ತರುವಂತಿಲ್ಲ, ತನ್ನ ಮುಚ್ಚಿದ ಕೋಣೆಯ ಬಾಗಿಲನ್ನು ಯಾರು ತೆರೆಯುವಂತಿಲ್ಲ, ತಾನು ಹೊರಬಂದ ಬಳಿಕವೇ ಮೂರ್ತಿಯನ್ನು ನೋಡತಕ್ಕದ್ದು ಎಂದು ಹೇಳುತ್ತಾನೆ. ಈ ಷರತ್ತುಗಳಿಗೆ ಒಪ್ಪಿಕೊಂಡ ರಾಜ ಇಂದ್ರದ್ಯುಮ್ನನು ಮೂರ್ತಿ ರಚಿಸಲು ಕೋಣೆಯನ್ನು ನೀಡುತ್ತಾನೆ. ನಿತ್ಯವೂ ಕೆಲಸ ನಡೆಯುತ್ತಿರುತ್ತದೆ. ಆರಂಭದಲ್ಲಿ ಕೆತ್ತನೆ ಕೆಲಸದ ಪ್ರತಿ ಶಬ್ದವೂ ಹೊರಗಡೆ ಕೇಳುತ್ತಿರುತ್ತದೆ. ಆದರೆ ಇನ್ನೇನು ನಿಗದಿತ ದಿನ ಹತ್ತಿರವಾಗುತ್ತಿದ್ದಂತೆ ಕೋಣೆಯೊಳಗಿಂದ ಯಾವುದೇ ಶಬ್ದ ಕೇಳಿಸುವುದಿಲ್ಲ. ಇದರಿಂದ ಕಳವಳಗೊಂಡ ರಾಜ ಇಂದ್ರದ್ಯುಮ್ನನು ಕೊಠಡಿಯ ಬಾಗಿಲನ್ನು ತೆರೆಸುತ್ತಾನೆ. ಬಾಗಿಲು ತೆರೆಯುತ್ತಿದ್ದಂತೆ ಅಲ್ಲಿ ಯಾವ ಕುಶಲಕರ್ಮಿಯೂ ಇರುವುದಿಲ್ಲ. ಕೇವಲ ಅರೆ ಸ್ವರೂಪದ ಕೃಷ್ಣ, ಸುಭದ್ರಾ ಹಾಗೂ ಬಲರಾಮನ 3 ಮೂರ್ತಿಗಳು ಅಲ್ಲಿರುತ್ತವೆ. ಇದು ಅಷ್ಟೇ ಅಲ್ಲ, ದೇವಸ್ಥಾನದ ಗುಮ್ಮಟದ ಮೇಲ್ಭಾಗದಲ್ಲಿ ಹಾರಿಸಲಾದ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ಈ ಪ್ರಕೃತಿಗೆ ವಿರುದ್ಧದ ಸತ್ಯಕ್ಕೆ ಯಾವುದೇ ವೈಜ್ಞಾನಿಕ ಕಾರಣವಿಲ್ಲ. ಇದು ವಿಜ್ಞಾನಕ್ಕೂ ಮಿಗಿಲಾದ ದೈವಿಕ ಶಕ್ತಿ ಎಂಬುದು ನಮಗೆ ನೆನಪಿಸುತ್ತದೆ. ಈ ದೇವಾಲಯದ ಜಗನ್ನಾಥ, ಸುಭದ್ರಾ ಹಾಗೂ ಬಲರಾಮನ ಈ 3 ಮೂರ್ತಿಗಳನ್ನು ಪ್ರತಿ 12 ವರ್ಷಕ್ಕೊಮ್ಮೆ ಬದಲಾಯಿಸುತ್ತಾರೆ ಮತ್ತು ಹೊಸ ವಿಗ್ರಹಗಳನ್ನು ಸ್ಥಾಪಿಸುತ್ತಾರೆ. ಈ ಸಮಯದಲ್ಲಿ ಇಡೀ ನಗರ ಕತ್ತಲೆಯಿಂದ ತುಂಬಿರುತ್ತದೆ ಹಾಗೂ ಈ ವಿಗ್ರಹಗಳನ್ನು ಬದಲಾಯಿಸುವ ಅರ್ಚಕರಿಗೆ ಮಾತ್ರ ದೇವಾಲಯದೊಳಗೆ ಪ್ರವೇಶವಿರುತ್ತದೆ ಮತ್ತು ಈ ಕಾರ್ಯ ಸಾಕಷ್ಟು ಭದ್ರತೆಯ ಮಧ್ಯೆ ನಡೆಯುತ್ತದೆ. ಜಗನ್ನಾಥನ ದೇವಾಲಯದಲ್ಲಿ ಪ್ರಸಾದ ತಯಾರಿಸುವ ವಿಧಾನ ಬಹಳ ವಿಶೇಷ. 7 ಮಣ್ಣಿನ ಮಡಿಕೆಗಳನ್ನು ಒಂದರ ಮೇಲೆ ಇನ್ನೊಂದರಲ್ಲಿ ಇಟ್ಟು ಪ್ರಸಾದವನ್ನು ಬೇಯಲು ಇಡುತ್ತಾರೆ. ಆಶ್ಚರ್ಯವೆಂದರೆ ಮೇಲಿನ ಮಡಿಕೆಯ ಪ್ರಸಾದ ಬೆಂದ ನಂತರವೇ ಕೆಳಗಿನ ಮಡಿಕೆಯ ಪ್ರಸಾದ ಬೇಯುತ್ತದೆ. ಸೃಷ್ಟಿಯ ಹಲವಾರು ಘಟನೆಗಳಿಗೆ ವಿಜ್ಞಾನವು ಉತ್ತರಿಸಲು ಆಗುವುದಿಲ್ಲ. ಅದೇ ರೀತಿ ಪುರಿ ಜಗನ್ನಾಥನ ದೇವಾಲಯದಲ್ಲಿರುವ ಇಂತಹ ಘಟನೆಗಳಿಗೆ ದೈವಿಕ ಶಕ್ತಿಯ ಕಾರಣವೆಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ವಾಸುದೇವೋ ಗಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀ. Fantabulous.